ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಆರ್ಜೆ ಟಿವಿ ಚಾನೆಲ್ಗೆ ಸ್ವಾಗತ. ಈ ಜಿಲ್ಲೆಯ ರೈತ ಮಹಿಳೆಗೆ 1 ಲಕ್ಷ ರೂಪಾಯಿ ಬೆಳೆ ವಿಮಾ ಪರಿಹಾರ ಜಮಾ ಆಗಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಖಾತೆಗೆ ಬೆಳೆ ವಿಮಾ ಜಮಾ ಆಗಿದ್ದಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ಸಾಮಾನ್ಯವಾಗಿ ಸರ್ಕಾರಿ ಕೆಲಸವಾಗದಿದ್ದರೆ ನಮ್ಮದೇನು ತಪ್ಪಿದೆ ಎಂದುಕೊಂಡು ಸುಮ್ಮನಾಗಿರುತ್ತಾರೆ. ಇನ್ನೂ ರೈತರಂತೂ ಇಲಾಖೆಗಳಿಗೆ ಅಲಿದಾಡುವುದು ಯಾಕೆ ಎಂದುಕೊಂಡು ಸುಮ್ಮನಾಗಿರುತ್ತಾರೆ. ಆದ್ರೆ ಕೊಪ್ಪಳ ಜಿಲ್ಲೆಯ ರೈತ ಮಹಿಳೆಯೊಬ್ಬಳು ತಮಗೆ ಬರಬೇಕಾದ ಬೆಳೆ ವಿಮೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 2018ರಲ್ಲಿ ಬರ ಆವರಿಸಿತ್ತು. ರಾಜ್ಯ ಸರ್ಕಾರವು ಸಹ ಆ ವರ್ಷ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿತು. ಆ ಸಂದರ್ಭದಲ್ಲಿ ತಮ್ಮ ಬೆಳೆಗೆ ಮಾಡಿಸಿರುವ ವಿಮೆಯನ್ನ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯ ಪಾವತಿಸಿರಲಿಲ್ಲ. ಇದಕ್ಕೆ ಕಾರಣ ಕುಷ್ಟಗಿ ತಾಲೂಕಿನ ಕೃಷಿ ಇಲಾಖೆಯ ಅಧಿಕಾರಿಗಳ ತಪ್ಪಿನಿಂದಾಗಿ ರೈತ ಮಹಿಳೆಯು ಬೆಳೆ ವಿಮೆ ಜಮಾ ಆಗಿರಲಿಲ್ಲ. ಕಂತು ಪಾವತಿಸಿದ್ದರೂ ವಿಮೆ ತಿರಸ್ಕೃತ. ಕುಷ್ಟಗಿ ತಾಲೂಕಿನ ಬೊಮ್ಮನಾಳದ ಶ್ರೀಮತಿ ಯಲ್ಲಮ್ಮ ಪಡಚಿಂತಿ ಎಂಬುವರು 2018ರಲ್ಲಿ ತಮ್ಮ 5.2 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳವನ್ನ ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಅವರು ಮೆಕ್ಕೆಜೋಳಕ್ಕೆ ಬೆಳೆ ವಿಮೆ ಮಾಡಿಸಿ ತಮ್ಮ ಕಂತು ಪಾವತಿಸಿದ್ದರು. ಆದ್ರೆ ಈ ಬೆಳೆಯು ಮಳೆ ಇಲ್ಲದೆ ಒಣಗಿದ್ದರಿಂದ ಅನಿವಾರ್ಯವಾಗಿ ಮೆಕ್ಕೆಜೋಳ ಕಟಾವು ಮಾಡಿ ಇದೇ ಭೂಮಿಯಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದರು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಮೆಕ್ಕೆಜೋಳದ ಬೆಳೆಗೆ ವಿಮೆ ಹಣ ಬರುತ್ತದೆ ಎಂದುಕೊಂಡಿದ್ದರು. ಆದ್ರೆ ಆ ವರ್ಷ ಅವರಿಗೆ ಬೆಳೆ ವಿಮೆ ಹಣ ತಿರಸ್ಕೃತಗೊಳಿಸಿದ್ದರು. ಬೆಳೆ ವಿಮೆ ಮಾಡಿಸಿ ಬೆಳೆ ಹಾಳಾಗಿದ್ದರೂ ಯಾಕೆ ವಿಮೆ ಬಂದಿಲ್ಲ ಎಂದು ವಿಚಾರಿಸಿದಾಗ ಅಂದು ಕುಷ್ಟಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಬೆಳೆ ದರ್ಶಕ ಆ್ಯಪ್ನಲ್ಲಿ ಈ ಭೂಮಿಯಲ್ಲಿ ವಿಮೆ ಮಾಡಿಸಿದ ಬೆಳೆ ಇಲ್ಲ ಎಂಬ ವರದಿ ನೀಡಿದ್ದರಿಂದ ಬೆಳೆ ವಿಮೆ ತಿರಸ್ಕೃತಗೊಂಡಿದೆ ಎಂದು ಸುಮ್ಮನೆ ಕುಳಿತುಕೊಳ್ಳದೆ ಯಲ್ಲಮ್ಮ ಅವರು ಈ ಕುರಿತು ಕುಷ್ಟಗಿ ಕೃಷಿ ಇಲಾಖೆ ಕೊಪ್ಪಳದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದರು. ಆದರೂ ಅವರಿಂದ ಸರಿಯಾದ ಉತ್ತರ ಬಾರದೆ ಹಿನ್ನೆಲೆಯಲ್ಲಿ ಅವರು ಬೆಳೆ ಯೋಜನಾ ಸಮೀಕ್ಷಾ ಘಟಕಕ್ಕೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೇಳಿದರು. ಮಾಹಿತಿ ಹಕ್ಕಿನಲ್ಲಿ ಬೆಳೆ ಸಮೀಕ್ಷೆ ಯೋಜನಾ ಘಟಕಕ್ಕೆ 2023 ಅಕ್ಟೋಬರ್ನಲ್ಲಿ 27 ಹಾಗೂ ನವೆಂಬರ್ 28ರಂದು ಮಾಹಿತಿ ಕೇಳಿ ತಮಗೆ ಬೆಳೆ ವಿಮೆಗಾಗಿ ಮನವಿ ಮಾಡಿಕೊಂಡಿದ್ದರು. ಈ ಕುರಿತು ಬೆಳೆ ಸಮೀಕ್ಷಾ ಯೋಜನಾ ಘಟಕವು ಈ ಪ್ರಕರಣದಲ್ಲಿ ಯಲ್ಲಮ್ಮ ಅವರ ಬೆಳೆ ಹಾಳಾಗಿದೆ, ಇಲ್ಲಿ ಇಲಾಖೆಯವರು ತಪ್ಪು ಮಾಡಿದ್ದಾರೆ, ಹೀಗಾಗಿ ಅವರಿಗೆ ಬೆಳೆ ವಿಮೆ ಹಣ ನೀಡಬೇಕೆಂದು ಸೂಚಿಸಿದ್ದಾರೆ. ಇಲಾಖೆಯ ಸೂಚನೆ ಹಿನ್ನೆಲೆಯಲ್ಲಿ 2018ರ ಮೆಕ್ಕೆಜೋಳ ಬೆಳೆಗೆ ಒಟ್ಟು 93,708 ರೂಪಾಯಿ ವಿಮಾ ಹಣ ಜಮಾ ಆಗಿದೆ. ಇದರಿಂದಾಗಿ ರೈತ ಮಹಿಳೆ ನಿರಂತರ ಪ್ರಯತ್ನದಿಂದ ತಮಗೆ ಬರಬೇಕಾದ ವಿಮಾ ಹಣ ಪಡೆದಿದ್ದಾರೆ. ಇದಕ್ಕೆ ಇತರೆ ರೈತರು ತಾಳ್ಮೆ ಹಾಗೂ ನಿರಂತರ ಪ್ರಯತ್ನ ಪಟ್ಟರೆ ತಮಗೆ ನ್ಯಾಯ ದೊರಕಿಸಿಕೊಳ್ಳಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಜೆ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.